ಗುರುವೇ ನಮಸ್ಕಾರ. ಇವತ್ತು ಬೆಳಗ್ಗೆ ಬೇಗ ಎದ್ದು ಮಿರರ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ನಾನೇ ನೋಡ್ಬಿಟ್ಟು ಮೋಟಿವೇಟ್ ಆಗಿ ಕೆಳಗಡೆ ಇಳಿತಾ ಕೆಳಗಡೆ ಬಂದೆ. ಬ್ರೋ ನೋಡ್ಬಿಟ್ಟು ಹಾಯ್ ಹೇಳಿದ್ರು. ಅವರಿಗೆ ಹಾಯ್ ಹೇಳಿ ಟಿಫನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಟಿಫನ್ನ ತಿಂದಾದ್ಮೇಲೆ ಗಾಡಿ ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಗಾಡಿ ಒರೆಸ್ತಾ ತಿರ್ಗಾ ಹೆಂಗೂ ಧೂಳಾಗುತ್ತೆ ಅಂತ ಹೇಳ್ಬಿಟ್ಟು ತಿರ್ಗಾ ಗಾಡಿನ ಎತ್ಕೊಂಡು ಸೀದಾ ಹೊರಟಿದ್ದೆ ಬೆಳ್ಳಂದೂರು ಕಡೆ. ಕೆರೆನ ನೋಡಿಕೊಂಡು ಬೆಳ್ಳಂದೂರು ಕಡೆ ಬರ್ತಿದ್ದಂಗೆ ಇಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂತಿದ್ದಂಗೆ ಮತ್ತೆ ಕೀ ಆನ್ ಮಾಡ್ಕೊಂಡು ಸೀದಾ ಹೊರಟಿದ್ದೆ ಸ್ಕೂಲ್ ಕಡೆ. ಇವತ್ತು ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ನನಗೆ ರಾಗಿಗುಡ್ಡದ ಫ್ಲೇವರ್ ಹತ್ಕೋಬೇಕು ಅನ್ನಿಸ್ತು. ಕೆಳಗಡೆ ಹೋಗಿದ್ದರೆ ಫ್ಲೇವರಿಂದ ಕೆಳಗಡೆ ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲೇನಾದರೂ ಹೋಗಿದ್ದರೆ ಅರ್ಧ ಗಂಟೆ ಲೇಟ್ ಆಗಿರೋದು. ಸಿಗ್ನಲ್ನ ದಾಟ್ಕೊಂಡು ಹೋಗೋಕ್ಕೆ ತುಂಬ ಹೊತ್ತು ಹಿಡಿಯೋದು. ಬಟ್ ಆದರೆ ನಾನು ಆ ಥರ ಮಾಡಲಿಲ್ಲ. ಮೇಲೆ ಹತ್ಕೊಂಡು ಬಂದ ತಕ್ಷಣವೇ ಇವತ್ತು ಬೇಗ ರೀಚ್ ಆಗೋದೆ. ಸ್ಕೂಲ್ ಹತ್ರ ಬಂದ ತಕ್ಷಣ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾನು ಎಂಟ್ರಿ ಆಗ್ತಿದ್ದಂಗೆ ಮಕ್ಕಳೆಲ್ಲ ಪ್ರೇಯರ್ ಮಾಡ್ತಿದ್ರು. ಅವ್ರ ಜೊತೆ 5 ನಿಮಿಷ ನಿಂತ್ಕೊಂಡು ಆದಮೇಲೆ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಟೀ ಕುಡಿತಿದ್ದಂಗೆ ಮಕ್ಕಳೆಲ್ಲ ಬಂದರು. ಅವ್ರಿಗೆ ಕ್ಲಾಸ್ ತೊಗೊಂಡು ಕ್ಲಾಸೆಲ್ಲ ಮುಗಿಸ್ಕೊಂಡು ಅವ್ರ ಜೊತೆನೇ ಸೆಕೆಂಡ್ ಕ್ಲಾಸು ಥರ್ಡ್ ಕ್ಲಾಸ್ ಅಂತ ಹೇಳ್ಬಿಟ್ಟು 6 ಕ್ಲಾಸ್ನ ಮುಗಿಸ್ಕೊಂಡಾದ್ಮೇಲೆ ಅವರು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಊಟ ಮಾಡ್ತಿದ್ದಂಗೆ ನಾನು ಊಟ ಮಾಡ್ಕೊಳ್ಳೋಕ್ಕೆ ಬಂದೆ. ಊಟ ಮಾಡ್ತಿದ್ದಂಗೆ ತಿರ್ಗಾ ಗಾಡಿ ಎತ್ಕೊಂಡು ಸೀದಾ ಹೊರಟಿದ್ದೆ ರಾಗಿಗುಡ್ಡ ಫ್ಲೇವರ್ ಹತ್ಕೊಂಡು ಸರ್ಜಾಪುರದ ಕಡೆ. ಗಾಡಿನ ಪಾರ್ಕ್ ಮಾಡಿಬಿಟ್ರು. ಸ್ಕೂಲ್ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಗ್ರೀನ್ ಮ್ಯಾಟ್ನ ನೋಡ್ಬಿಟ್ಟು ಖುಷಿಯಾಗೋಯಿತು. ಒಳಗಡೆ ಆಗ್ತಿದ್ದಂಗೆ ತಿರ್ಗಾ ಓಪನ್ ಆಗ್ತಾ ಇರಬೇಕಾದ್ರೆ ಮಕ್ಕಳೆಲ್ಲ ಬಂದರು. ಅವ್ರ ಕ್ಲಾಸ್ನ ಮುಗಿಸ್ಕೊಂಡು ತಿರ್ಗಾ ಸೀದಾ ಹೊರಟಿದ್ದೆ ಗಾಡಿ ಕೀ ಆನ್ ಮಾಡ್ಕೊಂಡು ಮನೆ ಕಡೆ. ಮುಂದಿನ ವೀಡಿಯೋ ಸಿಗೋಣ. ಬಾಯ್. ಅಷ್ಟೇ.